ನಮಸ್ತೆ. 19/1/2025 ಭಾನುವಾರ, ಕೃಷ್ಣ ಪಕ್ಷ. ಇವತ್ತಿನ ಗ್ರಹಸ್ಥಿತಿಗಳು ಹೆಂಗಿದೆ ಅಂತಂದರೆ, ಚಂದ್ರನು ಕನ್ಯಾ ರಾಶಿಯಲ್ಲಿ ಅಂದರೆ ನೆನ್ನೆಯಿಂದಲೇ ಇದೆ. ಶನಿಗೆ ಅಷ್ಟಮದಲ್ಲಿ ಚಂದ್ರನಿರೋದು ಮತ್ತು ಗುರುವಿಗೆ 8ರಲ್ಲಿ ಬುಧನಿರೋದು, ಇದೆಲ್ಲ ಖಂಡಿತವಾಗಿಯೂ ಶುಭವಲ್ಲ. ಮಗು ಹುಟ್ಟೋದು ಕೂಡ ಶುಭವಲ್ಲ. ಕೆಲವು ವಿವಾಹ ಮಾಡ್ಬೋದು, ಕೆಲವು ಶುಭ ಕಾರ್ಯಗಳನ್ನ ಮಾಡ್ಬೋದೆಲ್ಲ ಕೊಟ್ಟಿರುತ್ತಾರೆ. ಆದರೂ 100% ಶುಭವಲ್ಲ. ಅದೇ ಥರ ಮಕ್ಕಳಾಗುವಂಥದ್ದು ಕೂಡ ಮುಂದೆ ಅವ್ರಿಗೂ ತೊಂದರೆ ಬರುತ್ತದೆ. ಯಾಕೆಂತಂದರೆ ವಿದ್ಯಾ ಬುದ್ಧಿಗೆ ತೊಂದರೆ ಉಂಟು. ಅದೇ ಥರ ವೈವಾಹಿಕ ಜೀವನದಲ್ಲಿ ಕೂಡ ತೊಂದರೆ ಬರುತ್ತದೆ. ಇದೆಲ್ಲ ಮಗು ಹುಟ್ಟಬೇಕು ಅಂತಂದರೆ ಅದನ್ನು ಪೂರ್ತಿ ನೋಡಬೇಕು, ಅದು ಒಂದು ಪ್ಯಾಕೇ ಇದೆ. ಈ ರೀತಿಯಾದ ಇವತ್ತಿನ ವ್ರತದಲ್ಲಿ ಷಷ್ಠಿ ವ್ರತವಿದೆ. ಈ ರೀತಿಯಾಗಿ ಇನ್ನೊಂದು ವಿಷಯ ಏನು ಅಂತಂದರೆ, ಶನಿ ಶುಕ್ರ ಯುದ್ಧವಿದೆ. ಹಂಗಾಗಿ ಮಗು ಆಗೋದು ಶುಭವಲ್ಲ. ಆದರೂ ಟೈಮ್ ಕೊಡಬೇಕು ಅದನ್ನು ಕ್ಲೀನಾಗಿ ನೋಡೋಕ್ಕೆ. ಕೇತು ಚಂದ್ರ ಯುದ್ಧವೂ ಇದೆ. ಇಷ್ಟೆಲ್ಲ ಇರುವ ಈ ದಿನದಲ್ಲಿ ಷಷ್ಠಿ ಇದೆ ಮತ್ತು ನಕ್ಷತ್ರವಿದೆ ಉತ್ತರ. ಉತ್ತರ ನಕ್ಷತ್ರ ಇವತ್ತಿನ ದಿನದಲ್ಲಿ ಶುಭವಾಗಿದೆ ಖಂಡಿತವಾಗಿ. ಆಮೇಲೆ ಬರುವ ಹಸ್ತ ನಕ್ಷತ್ರ ಅದೂ ಶುಭವಾಗಿದೆ. ದೊಡ್ಡದಾಗಿ ಪ್ಲಾನ್ ಇಲ್ಲದೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಈ ಉತ್ತರ ನಕ್ಷತ್ರ ಸಂಜೆ 5:30ವರೆಗಿದೆ. ಆನಂತರ ಹಸ್ತ ನಕ್ಷತ್ರ ಬರುತ್ತದೆ. ಉತ್ತರ ನಕ್ಷತ್ರ ಮಾನುಷಿ ಗಣ, ಹಸ್ತ ನಕ್ಷತ್ರ ದೇವಗಣ. 6:46ರಿಂದ 10:48ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ ಕನ್ಯಾ ರಾಶಿ. 10:48 AM ಮೇಲೆ ಸಂಜೆ 5:30ವರೆಗೂ ಉತ್ತರ ನಕ್ಷತ್ರ 4ನೇ ಪಾದ ಕನ್ಯಾ ರಾಶಿ. ಆನಂತರ ಅಂದರೆ 5:30 ಸಂಜೆಯಿಂದ ರಾತ್ರಿ 12:13ವರೆಗೂ ಹಸ್ತ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿ. ಅಂದರೆ ಸಂಜೆ 5:30ಕ್ಕೆ ಉತ್ತರ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಹಸ್ತ ನಕ್ಷತ್ರ ಸ್ಟಾರ್ಟ್ ಆಗಿ ರಾತ್ರಿ 12:13 ಮೇಲೆ 2ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಇದೇ ಹಸ್ತ ನಕ್ಷತ್ರ ಇರುತ್ತದೆ. ನಾಳೆ ಅಂತಂದರೆ 20ನೇ ತಾರೀಕು. ಹಸ್ತ ನಕ್ಷತ್ರ ಇದು ಕ್ಷಯವನ್ನು ಕೊಡುತ್ತದೆ, ಅಂದರೆ ರಾತ್ರಿ 8:30ವರೆಗೂ. ಆನಂತರ ಬರೋದು ಚಿತ್ತಾ ನಕ್ಷತ್ರ, ಅದೂ ಕೂಡ ಮಹಾರಿಷ್ಟ ಸಂಪತ್ತಿನ ನಾಶವೇ. ಹಂಗಾಗಿ ನಾಳೆ ಇದು ಶುಭವಾಗಿಲ್ಲ, ಅಂದರೆ ಸೋಮವಾರ ಶುಭವಾಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾತ್ರ ಮಾಡಬೇಕಾಗ್ತದೆ, ಖಂಡಿತವಾಗಿ ಶುಭ ಕಾರ್ಯಗಳಲ್ಲ. ಅರೆ ದೇವ್ರಿಗೆ ಹೋಗೋಕ್ಕೆ, ದೇವಸ್ಥಾನಕ್ಕೆ, ದೇವ್ರನ್ನ ಕೈ ಇದಕ್ಕೆಲ್ಲ ತೊಂದರೆಗಳಿಲ್ಲ. ಇಷ್ಟು ನೋಡಿದ್ವಿ ಈ ದಿನ. ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. ಇವತ್ತಿನ ಸೂರ್ಯೋದಯ 6:46ಗೆ, ಸೂರ್ಯ ಅಸ್ತಮನ ಸಂಜೆ 6:15. ವಿಶೇಷವಾಗಿ ಹೇಳಬೇಕು ಅಂದರೆ 100% ಕೆಟ್ಟೋದು, 100% ಒಳ್ಳೆಯದನ್ನು ಈಗ ನಾವು ನೋಡೋಣ. ಬೆಳಗ್ಗೆ ಇವತ್ತು ಕುಂಭರಾಶಿಗೆ ಚಂದ್ರಾಷ್ಟಮ ಉಂಟು 6:46ರಿಂದ ದಿನ ಪೂರ್ತಿ. ಈಗ ಜನರಲ್ ಆಗಿ ಎಲ್ರಿಗೂ ಹೆಂಗಿದೆ ಅಂತ ನೋಡೋಣ. 10:04 11:44ವರೆಗೂ ಮೃತ್ಯು ಇದೆ. ಯಾರಿಗೂ ಶುಭವಲ್ಲ, ಅಶುಭವೇ. 12:30ರಿಂದ 1:57ವರೆಗೂ ಯಮಗಂಡ ಕಾಲವಿದೆ. ಆದ್ದರಿಂದ ಪ್ರಯಾಣಗಳಲ್ಲಿ ಎಚ್ಚರ. 3:35ರಿಂದ 5:30ವರೆಗೂ ಮೃತ್ಯು ಇದೆ. ಗಾಡಿಗಳಲ್ಲಿ ಟೂ ವೀಲರ್ ಅದು ಇದೆಲ್ಲ ಹೋಗೋದಲ್ಲ, ಸ್ವಲ್ಪ ಎಚ್ಚರ. ನಿಲ್ಲಿಸೋಕ್ಕಾಗೋದಿಲ್ಲ, ಆದರೂ ಗಮನ ಕೊಡಿ. ಸಂಜೆ 4:43ರಿಂದ ಸಂಜೆ 5:29ವರೆಗೂ ದುರ್ಮುಹೂರ್ತ. ಯಾವ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಇದು ಸಮಯವಲ್ಲ. ಸಂಜೆ 4:49ರಿಂದ 6:15ವರೆಗೂ ರಾಹುಕಾಲ. ರಾತ್ರಿ 10:57ರಿಂದ 12:31ವರೆಗೂ ವಿಷಕಾಲ. ರಾತ್ರಿ 2:57ರಿಂದ ಬೆಳಗಿನ ಜಾವ 4:45ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದೆಲ್ಲ ಅಶುಭ ಸಮಯ. ಈ 100% ಶುಭ ಸಮಯಗಳನ್ನ ನೋಡೋಣ. 6:46ರಿಂದ 10:02, 11:46ರಿಂದ 12:28, ಮಧ್ಯಾಹ್ನ 1:59ರಿಂದ 3:33 ಮಧ್ಯಾಹ್ನ PM.
ಸಂಜೆ 6:17ರಿಂದ ರಾತ್ರಿ 10:55ವರೆಗೂ ಶುಭವಾಗಿದೆ. ಅದೇ ಥರ ರಾತ್ರಿ 12:33 AM ಲೇಟ್ ನೈಟ್ ಅಂದರೆ ರಾತ್ರಿ 2:55ವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ 4:47 ಮೇಲೆ ಶುಭವಾಗಿದೆ. ಇದೆಲ್ಲ ಇವತ್ತಿನ ವಿಶೇಷಗಳು. ಇದು ಡೀಟೇಲ್ ಆಗಿ ಬೇಕು ಅಂತಂದರೆ ನೀವು ನಮ್ಮ ಹತ್ರ ಕೇಳ್ಕೊಳ್ಳೇಬೇಕು. ಇಷ್ಟು ಒಳ್ಳೆಯ ಟೈಮ್ ಕೊಟ್ಟಿದ್ದೀವಿ, ಪರ್ಟಿಕ್ಯುಲರ್ ಟೈಮಲ್ಲಿ ಏನೆಲ್ಲ ಇದೆ ಹಂಗೆ ಅಂತಂದರೆ, ಉದಾಹರಣೆ ರಾತ್ರಿ 12:33ರಿಂದ 2:55ವರೆಗೂ ನಿಶ್ಚಿತ ಮುಹೂರ್ತ ಇದೆ. ಈ ರೀತಿಯೆಲ್ಲ ಕೆಲವು ವಿಷಯಗಳನ್ನು ನೋಡ್ಕೋಬೋದು. ಉದಾಹರಣೆ ಇನ್ನು ಬೆಳಗ್ಗೆ ನೋಡೋಣ. ಬೆಳಗ್ಗೆ ಯಾವ ಥರ ಇದೆ ಹಂಗೆ ಅಂತಂದರೆ, ಸುಮಾರು 6:46ಕ್ಕೆ ಸೂರ್ಯನು ಉದಯ ಆಗುತ್ತದೆ. ಈ ಸಮಯದಲ್ಲಿ ಇರುವಂಥ ವಿಶೇಷಗಳು ಹಂಗೆ ಅಂತಂದರೆ ಯೋಗಗಳನ್ನು ನೋಡುವುದು, ಕರಣ ನೋಡುವುದು. ಆದರೂ ಶುಭ ಮುಹೂರ್ತ ಅಂತಂದರೆ 6:46ರಿಂದ 7:30ವರೆಗಿದೆ. ಈ ಸಮಯದಲ್ಲಿ 6:46ರಿಂದ 10:02ವರೆಗೂ ಶುಭ ಅಂತ ಕೊಟ್ಟಿದ್ದೀವಿ. ಹಾಗಾಗಿ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಸೂರ್ಯ ಹೊರೆ, ಈ ರೀತಿ ಎಲ್ಲ ಕೆಲವು ವಿಷಯಗಳಿದೆ. ವಿಂಗಡಿಸಿ ಕೇಳಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಈ ರೀತಿ ಇದನ್ನು ತಗೊಳ್ಳಿ. ಇವತ್ತು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ನಾವು ಹೇಳಿದಂತೆ ಉತ್ತರ ನಕ್ಷತ್ರ ಇದು ಮನುಷ್ಯಗಣ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಸೂರ್ಯ ದೇವರು. ಹಂಗಾಗಿ ಸೂರ್ಯ ನಮಸ್ಕಾರ ಉತ್ತಮ. ಕೆಲವರಿಗೆಲ್ಲ ನಾವು ಹೇಳಿದ್ವಿ ಸೂರ್ಯ ನಮಸ್ಕಾರ ಮಾಡಿ, ಅವರು ಇನ್ನೂ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಇದು ಉತ್ತಮ ದಿನವಾಗಿದೆ. ಇದೇ ಉತ್ತರ ನಕ್ಷತ್ರ ನಾವು ಹೇಳಿದಂತೆ 5:30ವರೆಗೂ ಅಂದರೆ ಸಂಜೆಯವರೆಗೂ ಇದೆ ಅಂತ ಕೊಟ್ಟಿದ್ದೀವಿ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಇವತ್ತು ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಹೇಗಿದೆ ಅಂತ ನಾವು ನೋಡ್ಕೊಳ್ಳೋಣ. ಇವತ್ತಿನ ದಿನದಲ್ಲಿ ವಿಪತ್ತಿದೆ, ಸ್ವಲ್ಪ ಎಚ್ಚರ ಸರಿಯಾಗಿಲ್ಲ. ಯಾಕೆಂತಂದರೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಸಂಜೆಯ ಮೇಲೆ ಪರವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಸಂಪತ್ತು ಉಂಟು, ಶತ್ರುನಾಶ ಉಂಟು. ಇದೆಲ್ಲ ಸಂಜೆಯವರೆಗೂ. ಆದರೂ ಇದನ್ನು ನೋಡುವವರು ಯಾರೇ ಆದರೂ ಇವತ್ತು ದಿನ ಜನರಲ್ ಆಗಿ ಹೆಂಗಿದೆ ಅಂತ ನಾವು ಕೊಟ್ಟಿದ್ದೀವಲ್ಲ, ಅದನ್ನು ನೋಡ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ದೀವಿ, ಉತ್ತರ ನಕ್ಷತ್ರ ಬಂದಿದೆ, ಅಮೃತವು ಆರೋಗ್ಯವು ಕೊಡುತ್ತದೆ. ಆಮೇಲೆ ಬರುವ ಹಸ್ತ ನಕ್ಷತ್ರ ಕೂಡ ಸಿದ್ಧಿ ಆನಂದವೆಲ್ಲ ಕೊಡುತ್ತದೆ. ಹಾಗಾಗಿ ಜನರಲ್ ಆಗಿ ಚೆನ್ನಾಗಿದೆ. ಆದರೆ ಗ್ರಹಗತಿಗಳು ಸ್ವಲ್ಪ ಇದಾಗಿರ್ತದೆ. ಆ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕು. ನೆಕ್ಸ್ಟ್ ನಾವು ನೋಡುವಂಥದ್ದು ಏನಂದರೆ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಜನ್ಮತಾರೆ. ಹಂಗಾಗಿ ನಿಮ್ಮ ನಕ್ಷತ್ರವನ್ನು ಎಲ್ಲಿ ಪೂಜೆ ಮಾಡಿಸ್ಕೊಳ್ಳಿ. ಸಂಜೆಯ ಮೇಲೆ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆ, ಕಾರ್ಯವಿಘ್ನ, ಸ್ವಲ್ಪ ಗಮನ. ಆನಂತರ ಸಂಜೆಯ ಮೇಲೆ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪರಮಮಿತ್ರ ಧಾರೆಯಾಗಿದೆ. ಇದೆಲ್ಲ ಸಂಜೆಯವರೆಗೂ. ಆನಂತರ ಜನ್ಮತಾರೆ 50% ಇದೆ ಅಷ್ಟೇ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ. ಆದರೂ ಈ ದಿನ ಪೂರ್ತಿ ಶುಭವಾಗಿದೆ ನಿಮಗೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆಯು ಪರಮಮಿತ್ರಧಾರೆಯು ಶುಭವಾಗಿದೆ. ಆದರೂ ರೆಗ್ಯುಲರ್ ಆಗಿ ಔಷಧಿ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ, ರೋಗ ಭಯ ಉಂಟು. ಇದು ಸಂಜೆಯವರೆಗೂ ಆರೋಗ್ಯದಲ್ಲಿ ಗಮನ ಕೊಡಬೇಕಾಗಿರುವ ದಿನವಿದು. ಆನಂತರ ಸಂಜೆಯ ಮೇಲೆ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲ, ಸ್ವಲ್ಪ ರೋಗ ಭಯ. ಆದರೆ ಇದೆಲ್ಲ ಸಂಜೆಯವರೆಗೂ. ಸಂಜೆಯ ಮೇಲೆ ಖಂಡಿತವಾಗಿ ಶುಭವಾಗಿಲ್ಲ. ನಾವು ಎಚ್ಚರವಾಗಿದ್ದರೆ ತೊಂದರೆಗಳಿಲ್ಲ ಖಂಡಿತವಾಗಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಖಂಡಿತವಾಗಿಯೂ ಅನುಕೂಲದ ತಾರೆ ಇದು. ಆದ್ದರಿಂದ ಪರವಾಗಿಲ್ಲ ಅಂತ ಖಂಡಿತ ಹೇಳ್ಬೋದು. ಸಂಜೆಯ ಮೇಲೆ ಶುಭವಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯವರೆಗೂ ಶುಭವಾಗಿಲ್ಲ. ಆ ನಂತರನೇ ಅನುಕೂಲವೆಲ್ಲ ಕಾಣಿಸ್ಕೊಳ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವಿದೆ, ಲಾಭವಿದೆ. ಸಂಜೆಯವರೆಗೂ ಶುಭಕರವಾಗಿದೆ. ಮಕಾ ನಕ್ಷತ್ರ ಸಿಂಹರಾಶಿ ವಿಪತ್ತು ಉಂಟು, ಏಟು ಗಾಯಗಳಿರುತ್ತದೆ. ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಸಂಜೆಯವರೆಗೂ ಸ್ವಲ್ಪ ನಿಧಾನವಾಗಿ ಮಾತುಗಳನ್ನು ಬಿಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತು ಮತ್ತು ಧನಹಾನಿ ಎರಡೂ ಕೂಡಿ ಬಂದಿದೆ. ಆದರೆ 7 ಅಂದರೆ ಸಂಜೆ 5:30 ಮೇಲೆ ಖಂಡಿತವಾಗಿ ಅನುಕೂಲವಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ಧನಹಾನಿ ಎಲ್ಲ ಸಂಜೆಯವರೆಗಿದೆ. ಆ ನಂತರವೇ ಸಂಪತ್ತು ಮತ್ತು ಧನಹಾನಿ ಉಂಟು. ಹಂಗಾಗಿ ಸಂಜೆಯ ಮೇಲೆ ಪರವಾಗಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತ ಸಂಜೆಯ ಮೇಲೆ ಶುಭವಾಗಿದೆ. ಅಲ್ಲಿಯವರೆಗೂ ಆರೋಗ್ಯಕ್ಕೂ ತೊಂದರೆಗಳಿಲ್ಲ. ಕೆಲವು ಕಾರ್ಯಗಳನ್ನು ಯೋಚನೆ ಮಾಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ 5:30ವರೆಗೂ ಅಂದರೆ ಸಂಜೆಯವರೆಗೂ ಶುಭಕರವಾಗಿದೆ. ಆಮೇಲೆ 50% ಚೆನ್ನಾಗಿದೆ ಅಷ್ಟೇ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಶರೀರ ಸುಖವೆಲ್ಲ 5:30 ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ಆನಂತರ ಪರಮ ಮಿತ್ರಧಾರೆ ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ಚಿತ್ತಾ ನಕ್ಷತ್ರ ತುಳಾರಾಶಿ ಮಿತ್ರಧಾರೆ
ವ್ಯಯವೆಲ್ಲ ಕೂಡಿ ಬಂದಿದೆ. ಇದು ಸಂಜೆಯವರೆಗೂ. ಸಂಜೆಯ ಮೇಲೆ ಪರಮ ಮಿತ್ರಧಾರೆಯಾಗಿದೆ. ಹಾಗಾಗಿ ಇವತ್ತು ದಿನ ಚೆನ್ನಾಗಿದೆ. ವ್ಯಯಗಳನ್ನು ಮಾತ್ರ ಅಂದರೆ ಖರ್ಚುಗಳನ್ನು ಮಾತ್ರ ಕಡಿಮೆ ಮಾಡಿಕೊಳ್ಳಿ. ಹೆಚ್ಚಿನ ಖರ್ಚಿನ ಇನ್ನೊಂದು ದಿನ ಮಾಡೋಣ, ಅಥವಾ ಇವತ್ತು ಬೇಕಾಗಿರೋ ಖರ್ಚುಗಳಾಗಿದ್ದರೆ ಇವತ್ತು ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಳಾರಾಶಿ, ಸಂಜೆಯ ಮೇಲೇ ಶುಭಕರವಾಗಿರೋದು. ವಿಶಾಖ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿಯೂ ಬೆಳಗ್ಗೆ 6:46ರಿಂದ ಸಂಜೆಯವರೆಗೂ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯವರೆಗೂ ಅನುಕೂಲಕರವಾಗಿದೆ. ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೇ ಶುಭವಾಗಿರೋದು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತು ಸಂಜೆಯವರೆಗೂ ಶುಭವಾಗಿದೆ. ಆನಂತರ ಪ್ರತ್ಯೇಕ್ತಾರೆ, ಅಷ್ಟು ಅನುಕೂಲತೆ ಇಲ್ಲದ ದಿನ. ನೋಡಿಕೊಂಡು ನೀವು ಎಚ್ಚರವಾಗಿದ್ದರೆ ಖಂಡಿತ ಎಲ್ಲವನ್ನು ಗೆಲ್ಲಬಹುದು. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತು ಉಂಟು ಸಂಜೆಯವರೆಗೂ. ಆನಂತರ ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲ ಉಂಟು ಸಂಜೆಯವರೆಗೂ. ನಂತರ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಸಂಜೆಯ ಮೇಲೆ ಶುಭಕರವಾಗಿದೆ. ಬೆಳಗ್ಗೆನೂ ಪರವಾಗಿಲ್ಲ, ಒಂದು 60% ಚೆನ್ನಾಗಿರುತ್ತದೆ. ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು ಸುಮಾರಾಗಿದೆ. ಅಂದರೆ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿದೆ. ಸಂಪತ್ತಿನ ಅಂದರೆ ಹಣಕಾಸಿನ ವರಮಾನ ಹೆಚ್ಚಾಗುವ ಸಮಯವಿದು. ಮಾಡಿಕೊಳ್ಳುವವರು ಅವರವರ ಶಕ್ತಿಯ ಮೇಲೆ ಮಾಡ್ಕೋಬೋದು. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮಮಿತ್ರಧಾರೆ, ಸ್ವಲ್ಪ ಕಾರ್ಯ ತಡೆಯೆಲ್ಲ ಉಂಟು. ಇದು ಸಂಜೆಯವರೆಗೂ. ಹಾಗಾಗಿ ಸಂಜೆಯವರೆಗೂ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಸ್ವಲ್ಪ ಕಾರ್ಯ ತಡೆ. ಆಮೇಲೇನು ಪರಮಮಿತ್ರ. ಹಾಗಾಗಿ ದಿನ ಚೆನ್ನಾಗಿದೆ. ಆದರೂ ಸ್ವಲ್ಪ ಕಾರ್ಯಲ್ಲೇ ಅಡೆತಡೆ ಇರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಎಚ್ಚರದಿಂದ ಕಾರ್ಯಗಳು ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಿತ್ರ ಪರಮಮಿತ್ರ ಅಂತ ಶುಭಕರವಾಗಿದೆ. ಶತಪಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಉಂಟು ಸಾಯಂಕಾಲವರೆಗೂ. ಸಾಯಂಕಾಲ ಮೇಲೆ ಸ್ವಲ್ಪ ಪರವಾಗಿಲ್ಲ, ಮೀಡಿಯಮ್ ಆಗಿದೆ ಇವತ್ತು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲ. ಸ್ವಲ್ಪ ರೋಗವೃದ್ಧಿಯೆಲ್ಲ ಉಂಟು. ಆದರೂ ಇವತ್ತಿನ ದಿನದಲ್ಲಿ ಸಂಜೆಯ ಮೇಲೆ ಸ್ವಲ್ಪ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಎಲ್ಲ ಕಾರ್ಯಗಳಿಗೂ ತಕ್ಕಂಥದ್ದು ಅಲ್ಲ ಈ ದಿನ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ, ಖಂಡಿತವಾಗಿ ಅನುಕೂಲವಿದೆ. ಸುಖ ಅಭಿವೃದ್ಧಿಯೂ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ್ತಾರೆ. ಸಂಜೆಯ ಮೇಲೆ ಶುಭವಾಗಿದೆ, ಅನುಕೂಲವಿದೆ. ರೇವತಿ ನಕ್ಷತ್ರ ಮೀನರಾಶಿ, ಕ್ಷೇಮ, ಇದೆಲ್ಲ ಆರೋಗ್ಯವೂ ಕೂಡ ಸಂಜೆಯವರೆಗೂ ಶುಭವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.